ಪಾಕಿಸ್ತಾನದ ಪೇಶಾವರದ ವಾಯುನೆಲೆ ಮೇಲೆ ಕೂಡ ಈಗ 3 ಪ್ರಬಲವಾದಂತಹ ಸ್ಫೋಟ ಆಗಿದೆ. ಪಾಕಿಸ್ತಾನದ ಡ್ರೋನ್ ದಾಳಿಗೆ ಭಾರತದಿಂದ ಕೌಂಟರ್. ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ದಾಳಿಯನ್ನ ಮಾಡ್ತಲೇ ಇತ್ತು ರಾತ್ರಿವರೆಗೂ ಕೂಡ, ತಡರಾತ್ರಿವರೆಗೂ ಕೂಡ. ಸೊ ಪಾಕಿಸ್ತಾನದ ಪೇಶಾವರದ ವಾಯುನೆಲೆಗಳ ಬಳಿ ಈಗ ಸ್ಫೋಟ ಆಗಿದೆ. ಪೇಶಾವರದ ವಾಯುನೆಲೆ ಬಳಿ 3 ಪ್ರಬಲವಾದಂತಹ ಸ್ಫೋಟ ಆಗಿರೋದು. ಸೊ ಪಾಕಿಸ್ತಾನದ ಡ್ರೋನ್ ದಾಳಿಗೆ ಭಾರತದಿಂದ ಕೌಂಟರ್. ಸೊ ಪಾಕ್ನ ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಲಾಯಿತು. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕನ್ನು ಮಾಡಿರುವಂಥ ದೃಶ್ಯನ ನೋಡ್ತಾ ಇದ್ದೀರಾ. ಸೊ ಪಾಕಿಸ್ತಾನದ ಕೆಲವೊಂದು ಪ್ರದೇಶಗಳಲ್ಲಿ, ಲಾಹೋರ್ನಲ್ಲಿ, ಹಾಗೆ ಪೇಶಾವರ, ಇಸ್ಲಾಮಾಬಾದ್ ಮತ್ತು ಪೇಶಾವರ ಸದ್ಯಕ್ಕೆ ಮೇಜರ್ ಅಪ್ಡೇಟ್ ಬರ್ತಾ ಇರೋದು. ಸೊ 3 ಪ್ರಬಲವಾದಂಥ ಸ್ಫೋಟ ಆಗ್ತಾ ಇದೆ. ಸೊ ಪಾಕಿಸ್ತಾನದ ಡ್ರೋನ್ ದಾಳಿಗೆ ಭಾರತದಿಂದ ಕೌಂಟರ್. ಪಾಕ್ನ ಇಸ್ಲಾಮಾಬಾದ್ನ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಅದರಲ್ಲೂ ಈ ನೂರ್ ಅಹಮದ್ ಬೇಸ್ ಏನಿದೆ ಅದನ್ನು ಟಾರ್ಗೆಟ್ ಮಾಡಿ ಅಟ್ಯಾಕನ್ನು ಮಾಡಲಾಗಿದೆ. ಇದು ಇವತ್ತಿನ ಬೆಳಗ್ಗೆ ಲಭ್ಯವಾಗ್ತಿರುವಂಥ ಫ್ರೆಶ್ ಅಪ್ಡೇಟ್. ಇದು ಹೇಗೆ ಅಟ್ಯಾಕನ್ನು ಮಾಡಲಾಗಿದೆ ಅನ್ನೋದರ ಒಂದು ಡೀಟೇಲ್ಸನ್ನು ನೋಡ್ತಾ ಇದ್ದೀರಾ. ಸೊ ಇದೀಗ ಭಾರತದ ಕೌಂಟರ್ ಅಟ್ಯಾಕ್. ನಿನ್ನೆ ರಾತ್ರಿವರೆಗೂ ಕೂಡ ಅಟ್ಯಾಕನ್ನು ಆರಂಭ ಮಾಡಿರಲಿಲ್ಲ, ಆದರೆ ಈಗ ಪ್ರತಿದಾಳಿ ಶುರುವಾಗಿದೆ. ಸೊ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿರುವಂಥ ದೃಶ್ಯ. ಒಂದು ನೂರ್ ಅಹಮದ್ ಬೇಸ್ ಅನ್ನು, आर्मी बेस ಏನಿದೆ ಅದನ್ನ ಅಟ್ಯಾಕ್ ಮಾಡಲಾಗಿದೆ. एयर बेस पे और बहुत तेजी से ये एक और अटैक हुआ और ये आप लोग देख सकते हैं कि कितना ये काफी जी बिल्कुल अटैक हुआ है। ये देख सकते हैं एयरपोर्ट के बिल्कुल सामने से मैं गुजर रहा हूँ और ये नूर खान एयर बेस की वीडियो है, देख लें। वाकई इधर कंफर्म है कि अटैक हुआ है इधर। भाईजान नूर खान बेस में आके गिरा है। ये अटैक हुआ है नूर खान बेस पे, बिल्कुल घर के सामने। अभी से आवाजें आ रही हैं। या अल्लाह मदद, या अल्लाह मदद। उना क्या हो तला रोला ना बाण इथु जाना है इथु माड़े नवे मिले उथे ही टठा है भी उथे ही बेस ही चिना बेस ही सटिया ने ले लिए भाईजान नूर खान बेस में आके गिरा है। ये अटैक हुआ है नूर खान बेस पे, बिल्कुल घर के सामने। अभी से आवाजें आ रही हैं। या अल्लाह मदद, या अल्लाह मदद। अच्छा, या अल्लाह मदद, अंदर चले। बनाई वीडियो। हाँ, दूसरा ब्लास्ट भी हुआ है हमारी ये नूर खान एयर बेस पे और बहुत तेजी से ये एक और अटैक हुआ और ये आप लोग देख सकते हैं कि कितना ये काफी जी बिल्कुल अटैक हुआ है। ये देख सकते हैं एयरपोर्ट के बिल्कुल सामने से मैं गुजर रहा हूँ और ये नूर खान एयर बेस की से आवाजें आ रही हैं। या अल्लाह मदद, या अल्लाह मदद। अच्छा, या अल्लाह मदद, अंदर चले। बनाई वीडियो। हाँ, आई है से आवाजें आ रही हैं। या अल्लाह मदद, या अल्लाह मदद। ಸೊ ಅಲ್ಲಿನ ಸ್ಥಳೀಯ ನಾಗರಿಕರ ಧ್ವನಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೂರ್ ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ಆಗಿರೋ ಅನ್ನೋ ದೃಶ್ಯವನ್ನು, ಆ ಒಂದು ವಿವರಣೆಯನ್ನು ಅವ್ರು ಕೊಡ್ತಾ ಇದ್ರು. ಸೊ ಕೆಲವೊಂದಷ್ಟು ಮಂದಿ ಅಲ್ಲಿ ರಸ್ತೆಯಲ್ಲಿ ಹೋಗುವಂಥವ್ರು, ಜೊತೆಗೆ ಮನೆಯ ಕಿಟಕಿಗಳಿಂದ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಈಗ ಅಟ್ಯಾಕ್ ಆಗಿರುವಂಥ ದೊಡ್ಡ ಮಟ್ಟದ ಅಟ್ಯಾಕ್ ಈಗ ನೀವು ನೋಡ್ತಾ ಇದ್ರೆ. ಸೊ ಪಾಕ್ನ ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಭಾರತದ ಎಸ್ಕಲೇಷನ್, ಭಾರತ ಕಡೆಯಿಂದ ಕೌಂಟರ್ ಏನಿದೆ ಅದು ಶುರುವಾಗಿದೆ ಈಗ. ಸೊ ಮಧ್ಯರಾತ್ರಿವರೆಗೆ ಕಾದು ನೋಡ್ತಾ ಇದ್ದಂಥ ಭಾರತೀಯ ಸೇನೆ ಇದೀಗ ತನ್ನ ದಾಳಿಯನ್ನು ಶುರು ಮಾಡಿದೆ. ನೂರ್ ಖಾನ್ ಬೇಸ್, ನೀವು ಅಲ್ಲಿ ಧ್ವನಿಯನ್ನು ಕೇಳಬಹುದು. ನೂರ್ ಖಾನ್ ಬೇಸ್ ಇಲ್ಲಿ ಅಟ್ಯಾಕನ್ನು ಮಾಡಲಾಗಿದೆ.
ಸೊ ಅದರ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇಸ್ಲಾಮಾಬಾದ್ನಲ್ಲಿ ಈಗ ದಾಳಿ ಆರಂಭ ಆಗಿದೆ. या अल्लाह मदद अंदर चले ಸೊ ದೊಡ್ಡ ಮಟ್ಟದ ಸ್ಫೋಟ ಕ್ಷಿಪಣಿ ದಾಳಿಯನ್ನ ಭಾರತ ಮಾಡಿರೋದು. ಪಾಕಿಸ್ತಾನದ ಏರ್ ಡಿಫೆನ್ಸ್ ಅನ್ನ ಕೂಡ ದಾಟಿ ಈಗ ಬ್ಲಾಸ್ಟ್ಗಳಾಗ್ತಾ ಇದೆ. देख सकते हैं कि कितना ಸೊ ಯಾವುದೇ ಕಾರಣಕ್ಕೂ ನಮ್ಮ जी बिल्कुल अटैक ಕ್ಷಿಪಣಿಗಳೇನು ಹೋಗ್ತಾ ಇವೆ ಅವುಗಳನ್ನ ತಡೆದು ನಿಲ್ಲಿಸೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯವಾಗ್ತಿಲ್ಲ, ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಾಧ್ಯವಾಗ್ತಾ ಇಲ್ಲ. वीडियो है ಸೊ ಭಾರತ ಒಂದು ಕಾದು ನೋಡುವಂತ ತಂತ್ರಕ್ಕೆ ಮುಂದಾಗಿತ್ತು. वाकई इधर कंफर्म है कि अटैक हुआ है इधर ಸೊ ದೃಶ್ಯವನ್ನ ನಿಮಗೆ ನೋಡ್ತಿರೋ ಹಾಗೆ ಪ್ರತ್ಯೇಕ ಬ್ಲಾಸ್ಟ್ಗಳು ಪಾಕ್ನ ಇಸ್ಲಾಮಾಬಾದ್ ಮೇಲೆ ಆಗಿರುವಂತಹ ದಾಳಿ ಇದು. बेस पे बिल्कुल घर के ಸೊ ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಎಲ್ಲ ಕಡೆ ಕೂಡ ದಾಳಿಗಳು ಆರಂಭ ಆಗಿದೆ. ಸೊ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಅನ್ನ ಶುರು ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ब्लास्ट भी हुआ है हमारी ಈ ನೂರ್ಖಾನ್ ಬೇಸ್, ಸೊ ಏರ್ ಬೇಸ್ ಅಲ್ಲಿಗೆ ಅಟ್ಯಾಕ್ ಮಾಡಲಾಗಿದೆ. ಒಂದು ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗಿರೋದು ನೀವು ಅಲ್ಲಿ ನೋಡ್ಬೋದು. ಮಧ್ಯರಾತ್ರಿ ಕಾರ್ಯಾಚರಣೆ ಶುರುವಾಗಿದೆ. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಅನ್ನ ಶುರು ಮಾಡಿದೆ. ಸೊ ಮಧ್ಯರಾತ್ರಿವರೆಗೂ ಕೂಡ ಯಾವುದೇ ಪ್ರತಿದಾಳಿ ಭಾರತದ ಕಡೆಯಿಂದ ಬಂದಿರಲಿಲ್ಲ. ಈಗ ಮತ್ತೆ ದಾಳಿ ಆಗಿರುವಂಥ ಫ್ರೆಶ್ ವಿಜುವಲ್ಸ್ ಅನ್ನ, ಸೊ ಇವತ್ತಿನ ಬೆಳಗ್ಗೆ ನೀವು ನೋಡ್ತಿರುವಂಥ ಅಪ್ಡೇಟ್ ಇದು. ಸೊ ರಾವಲ್ಪಿಂಡಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರೆ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿರುವಂಥ ದೃಶ್ಯವನ್ನು. ಸೊ ಮಧ್ಯರಾತ್ರಿ ಕಾರ್ಯಾಚರಣೆ ಹೇಗಿತ್ತು, ಯಾಕೆ ಭಾರತ ಅಟ್ಯಾಕ್ ಮಾಡಿರಲಿಲ್ಲ, ಉತ್ತರವನ್ನು ಕೊಟ್ಟಿರಲಿಲ್ಲ ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ಸೊ ಲಾಹೋರ್ ಸೇರಿದ ಹಾಗೆ ರಾವಲ್ಪಿಂಡಿ ಎಲ್ಲ ಕಡೆ ಕೂಡ ದಾಳಿಗಳು ಆರಂಭ ಆಗಿವೆ. ಇವತ್ತಿನ ಬೆಳಗ್ಗೆ ಆಗಿರುವಂಥ ಆಲ್ಮೋಸ್ಟ್ ಮಧ್ಯರಾತ್ರಿ ಶುರುವಾಗಿರುವಂಥ ಅಟ್ಯಾಕ್ ಇದು.